ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ 13 ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಊರಲ್ಲಿ ಇದ್ದಿದ್ದು. ಅವರಲ್ಲಿ ಇರೋ ಕಾಲದಲ್ಲಿ ನಿಮ್ಗೆ ಎದುರುಗಡೆ ಬೃಂದಾವನ ಕಾಣಿಸ್ತಾನೆ ಎಲ್ಲರಿಗೂ. ಇದೇ ಕಟ್ಟೆಯ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ಅಂದ್ರೆ 13 ಇಯರ್ಸ್ ರಾಯರಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಸ್ಥಳ ಜಪದ ಕಟ್ಟೆ ರಾಯರು ಅಂತ ಕರೆಯುವುದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯ ಅವರಿಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಅವರ ಫೇವರೇಟ್ ಪದಾರ್ಥ ಬಂದು ಕಡಲೆಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರುತ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಮೊನ್ನೆ ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕೆ ಹಬ್ಬದಲ್ಲಿ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂದ್ರೆ ನೀವೆಲ್ಲ ಮೋದಕ ಅಂತ ಕರಿತೀರಿ. ಅದು ರಾಯರಿಗೆ ಫೇವರೇಟ್ ಪದಾರ್ಥ. ರಾಯರಿಗೆ ಬಳಸ್ತಿರುವಂತಹ 400 ವರ್ಷದ 400 ಇಯರ್ಸ್ ಬ್ಯಾಕ್ ರಾಯರಿಗೆ ಬಳಸ್ತಿರುವಂತಹ ಗ್ರೈನಿಂಗ್ ಸ್ಟೋನ್ ಅಂದ್ರೆ ವರಳಕಲ್ಲು ರುಬ್ಬಗುಂಡು ಇವಾಗೂ ಇದೆ. ಅಲ್ಲಿ ಮೇಲ್ಗಡೆ ಬರ್ತದೆ, ಹೋಗ್ತಾ ನೋಡ್ಕೊಂಡು ಹೋಗಿ. ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅಪ್ಪಣ್ಣಾಚಾರ್ ಅವರ ಬೃಂದಾವನ ಅಲ್ಲ ಇದು. ಅಪ್ಪಣ್ಣಾಚಾರ್ ಅವರ ಪ್ರತಿಷ್ಠಾಪನೆ ಮಾಡಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಅಂದ್ರೆ ಫಸ್ಟ್ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆ ಒಂದೇ ಕಲ್ಲಲ್ಲಿ ಬೃಂದಾವನ ಕಟ್ಟಿದ್ದು. ರಾಘವೇಂದ್ರ ಸ್ವಾಮಿಗಳವರ ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ ಅವರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ. ಒಂದೇ ಶಿಲೆ ಕಾಣಿಸ್ತದೆ. ಈ ತರ ನಿಮ್ಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ರೆ ನಿಮ್ಗೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮಂತ್ರಾಲಯಕ್ಕೆ ಹೋಗಿ ಬಂದ್ರ ನೀವೆಲ್ಲರೂ ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೂ ಇಲ್ಲಿ ಇರುವ ಬೃಂದಾವನಕ್ಕೂ ವ್ಯತ್ಯಾಸ ಏನು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಸಜೀವವಾಗಿ ಜೀವಂತವಾಗಿ ಬೃಂದಾವನ ಪ್ರವೇಶ ಆಗಿದ್ದು ಮಂತ್ರಾಲಯದಲ್ಲಿ. ಇಲ್ಲಿಂದ ಹೋಗಿ ಅವರು ಬೃಂದಾವನ ಆಗ್ತಾರೆ. ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೆ ನೀವೆಲ್ಲ ಏನಂತ ಕರೀತೀರಿ? ಜೀವ ಸಮಾಧಿ ಅಂತ ಏನೋ ಕರೀತೀರಿ. ಯಾರು ಹಾಗೆ ಕರಿಬಾರ್ದು. ಮೂಲ ಬೃಂದಾವನ ಅಂತ ಕರಿಬೇಕು. ಏನಂತ ಕರಿಬೇಕು? ರಾಯರ ಬೃಂದಾವನ ಆಗ್ಬೇಕಾದ್ರೆ ಈ ಕಲಿಯುಗದಲ್ಲಿ ನಾನು 700 ವರ್ಷ 700 ಇಯರ್ಸ್ ನಾನು ಜೀವಂತವಾಗಿರ್ತೇನೆ ಅಂತ ಹೇಳಿ ಅವರು ಬೃಂದಾವನ ಆಗಿದ್ದು. ನಾನು ದೇಹ ಬಿಟ್ಟು ಹೋಗಲ್ಲ, ಬೃಂದಾವನ ಕೆಳಗಡೆ 700 ವರ್ಷ ನಾನು ಸಜೀವವಾಗಿರ್ತೇನೆ ಅಂತ ಹೇಳಿ ಅವರು ಬೃಂದಾವನ ಆಗ್ತಾರೆ. ವರ್ಷಕ್ಕೆ ಒಂದು ಸಲ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಬರ್ತದೆ ಆಗಸ್ಟ್ ತಿಂಗಳಲ್ಲಿ. ರಾಯರ ಆರಾಧನೆ ಅಂದ್ರೆ ಗೊತ್ತಲ್ವಾ? ರಾಯರ ಬೃಂದಾವನ ಆಗಿದ್ದ ದಿವಸ ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಯರ ಆರಾಧನೆ ಆಯ್ತು. ಎಷ್ಟನೇ ಆರಾಧನೆ ಅದು? ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಆಗಿ 354 ವರ್ಷ ಆಯ್ತು. 354 ಇಯರ್ಸ್ ಆಯ್ತು. ಅವ್ರಿನ್ನ 346 ವರ್ಷ ಇರ್ತಾರೆ. ಆ ಮೂಲ ಬೃಂದಾವನ ಆದ ಮೇಲೆ ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ ಅವರ ಕೈಯಲ್ಲಿ ಹೇಳಿ ಮಾಡಿಸ್ಕೊಂಡಿರುವಂತಹ ಫಸ್ಟ್ ಬೃಂದಾವನ. ನೀವು ಬಂದಿದಂತಹ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ. ಇವಾಗೂ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರ ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಅಜ್ಜಿಗಳು ಬಿದ್ದಿರ್ತವೆ. ಇವಾಗೂ ಕೂಡ ಅಪ್ಪಣ್ಣಾಚಾರ್ ಅವರ ಜನರೇಷನ್ ಇದ್ದಾರೆ ಪೂರ್ವ ಕಾಲದಿಂದನೂ. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ ಅವರ 6th ಜನರೇಷನ್ ಅಂತ ಕರಿತೇವೆ. ಈ ಮಠ ಎಲ್ಲ ನೋಡ್ಕೊಂಬೋದಲ್ಲ ನಾವೇ. ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನಂದ್ರೆ ಪ್ರತಿನಿತ್ಯನೂ ನಾವಿಲ್ಲಿ ಬಂದಂತ ಭಕ್ತಾದಿಗಳ ಪರವಾಗಿ 1,000, 2,000, 5,000 ಜನಕ್ಕೂ ಮೇಲೇನೋ ನಾವಿಲ್ಲಿ ಅನ್ನದಾನ ಸೇವಾ ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ಯಾರ್ದು ಪ್ರಸಾದ ಆಗಿಲ್ಲ, ರಾಯರ ದರ್ಶನ ಮಾಡ್ಕೊಂಡು ಎಲ್ಲಾರು ಮೇಲ್ಗಡೆ ಪ್ರಸಾದ ಮಾಡ್ಕೊಂಡು ಹೋಗಿ. ಈ ಕ್ಷೇತ್ರದಲ್ಲಿ ವಾರಕ್ಕೆ ಒಂದು ದಿವಸ ಶನಿವಾರ ಬರುತ್ತಲ್ವಾ, ನಿನ್ನೆ ದಿವಸ ನೀವು ಯಾರ್ಯಾರು ಗುರು ರಾಯರ ಸೇವೆಗಳು ಮಾಡಿಸ್ತಿರ್ತೀರೋ ಅವರ ಹೆಸರ ಮೇಲೆ ಇಲ್ಲಿ ಹೋಮಗಳಾಗುತ್ತೆ. ನವಗ್ರಹ ಹೋಮ, ಧನ್ವಂತರಿ ಹೋಮ, ಮೃತ್ಯುಂಜಯ, ಪೌಮಾನ ಹೋಮ, ಮೃತ್ಯುಂಜಯ